ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಎಕ್ಸಾಮ್ ಐಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾವು ಈ ಒಂದು ಸ್ಲೈಡಲ್ಲಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಬಗ್ಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಮೂಲತಃವಾಗಿ ಏನೆಲ್ಲ ಡೈಮೆನ್ಷನ್ಸ್ ಕವರ್ ಮಾಡ್ತಿದ್ರೆ ಅಂದರೆ ವಾಟ್ ಈಸ್ ಇಟ್, ಏನಿದು ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಕೀ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಡೆವಲಪ್ ಆಗ್ತಾ ಇದೆ. ಅದರ ಜೊತೆಗೆ ಏನಂದರೆ ಮೂರನೇ ಡೈಮೆನ್ಷನ್ ಅಂದರೆ ಇದರದ್ದು ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಏನು, ಮತ್ತು ನಾಲ್ಕನೇ ಡೈಮೆನ್ಷನ್ ಅಂದರೆ ಯಾವೆಲ್ಲ ಕ್ವಶನ್ಸ್ ನಮ್ಮ PYQ ಅಲ್ಲಿ ಕೇಳಿದ್ದಾರೆ ಪ್ರಿಲಿಮ್ಸಲ್ಲಿ. ನೆಕ್ಸ್ಟ್ ಐದನೇ ಡೈಮೆನ್ಷನ್ ಅಂದರೆ ಇದರದ್ದು ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಬಗ್ಗೆ ಚರ್ಚೆ ಮಾಡ್ಕೊಳ್ಳುವ. ಸೊ ಇವೆಲ್ಲ ಡೈಮೆನ್ಷನ್ಸ್ನ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಸೊ ಮೂಲತಃವಾಗಿ ಏನಿದು, ವಾಟ್ ಇಸ್ ಇಟ್ ಅಂತ ಬಂದಾಗ ಇದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಇದನ್ನು ನೀತಿ ಆಯೋಗದವರು ಐಡಿಯಾ ಕೊಡ್ತಾರೆ ಯಾವಾಗ 2021 ಸೊ ಫ್ರೆಂಡ್ಸ್ ಏನು ಮಾಡೋಕ್ಕೆ ಹೋಗ್ತಾ ಇದೆ ಅಂದರೆ ಈ ಟ್ರಾನ್ಸ್ಫರ್ಸ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಇಂಟು ಸ್ಟ್ರಾಟಜಿಕ್ ಮತ್ತು ಎಕನಾಮಿಕ್ ಹಬ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಹೋಗ್ತಾ ಇದೆ. ಮತ್ತು ಇದು ಎದ್ರ ಜೊತೆಗೆ ಅಲೈನ್ ಆಗಿದೆ ಅಂದರೆ ಗೌರ್ಮೆಂಟದ್ದು ಮ್ಯಾರಿಟೈಮ್ ವಿಷನ್ 2030 ಜೊತೆ ಅಲೈನ್ ಆಗಿದೆ, ಮತ್ತು ಅಮೃತ್ ಕಾಲ್ ವಿಷನ್ 2047. ಮತ್ತು ಎಲ್ಲಿ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ತಗೋತಾ ಇದ್ದಾರೆ ಅಂದರೆ ಗಲತಿಯಾ ಬೇ, ಪೇಮಿಯಾ ಬೇ ಮತ್ತು ನಂಜಪ್ಪ ಬೇ ಅಂತೇಳಿ. ಸೊ ಫ್ರೆಂಡ್ಸ್ ಅದ್ರ ಜೊತೆಗೆ ಏನೋ ಗೊತ್ತಾ, ಈ ಒಂದು ಪ್ರಾಜೆಕ್ಟ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಕೊಲಂಬೋ, ಪೋರ್ಟ್ ಕ್ಲಾಂಗ್ ಮತ್ತು ಸಿಂಗಾಪುರ್ ಎಲ್ಲದಕ್ಕೂ ಏನಂದರೆ ಈಕ್ವಿ ಡಿಸ್ಟೆನ್ಸಲ್ಲಿದೆ. ಸೊ ಇದರಿಂದ ಏನಂದರೆ ವ್ಯಾಪಾರ ಬೆಳವಣಿಗೆ ಗ್ರೋ ಆಗಿ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಎರಡನೇ ಇಂಪಾರ್ಟೆಂಟ್ ಡೈಮೆನ್ಷನ್ ಅಂದರೆ ಕೀ ಇನ್ಫ್ರಾಸ್ಟ್ರಕ್ಚರ್. ಇಲ್ಲಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಅಂತೇಳಿ ಡೆವಲಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ICTT. ಇದನ್ನು ಗ್ಲೋಬಲ್ ಕಾರ್ಗೋ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಆಗಿ ಡೆವಲಪ್ ಮಾಡ್ತಾರೆ. ನೆಕ್ಸ್ಟ್ ಗ್ರೀನ್ ಫೀಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಡೆವಲಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಗ್ರೀನ್ ಫೀಲ್ಡ್ ಟೌನ್ಶಿಪ್ನ ಡೆವಲಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಗ್ಯಾಸ್ ಆ್ಯಂಡ್ ಸೋಲಾರ್ ಬೇಸ್ಡ್ ಪವರ್ ಪ್ಲಾಂಟ್ ಕೂಡ ಇಲ್ಲಿ ಸ್ಥಾಪನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಇಲ್ಲೊಂದು ಚಾಲೆಂಜ್ ಇದೆ ಫ್ರೆಂಡ್ಸ್. ಏನಂದರೆ ಒಂದು ಟ್ರೈಬಲ್ ಸೇಫ್ ಗಾರ್ಡ್, ಅವ್ರ ಕಲ್ಚರ್ ಹಾಳಾಗುತ್ತೆ ಅಂತೇಳಿ, ಮತ್ತು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಒಂದು ಕನ್ಸರ್ನ್ ಇದೆ. ನೆಕ್ಸ್ಟ್ ಮೂರನೇ ಡೈಮೆನ್ಷನ್ಗೆ ಹೋಗೋದಾದರೆ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಇದೆ. ನಾನು ಮೊದಲೇ ಹೇಳಿದೆ ಸ್ಟ್ರಾಟಜಿಕ್ ಮತ್ತು ಎಕನಾಮಿಕ್ ಅಂತೇಳಿ. ಸ್ಟ್ರಾಟಜಿಕ್ ಬಂದಾಗ ಇದು ಚೋಕ್ ಪಾಯಿಂಟ್ ಆಗಿ ವರ್ಕೌಟ್ ಆಗುತ್ತೆ. ಯಾಕಂದರೆ ಇದು ಎದ್ರ ಹತ್ತಿರ ಇದೆ ಅಂದರೆ ಮಲಾಕಾ, ಸುಂಡಾ ಮತ್ತು ಲಾಂಬಾಗ್ ಸ್ಟೇಟ್, ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ಅಂದರೆ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ಏನು ಗೊತ್ತಾ, ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಈ ಒಂದು ಪ್ರಾಜೆಕ್ಟ್ ಬೌಂಡ್ರಿ ಎದ್ರ ಜೊತೆ ಶೇರ್ ಆಗುತ್ತೆ, ಮಯನ್ಮಾರ್, ಥೈಲ್ಯಾಂಡ್, ಇಂಡೋನೇಷ್ಯಾ ಮತ್ತು ಬಾಂಗ್ಲಾದೇಶ್. ಹಾಗಾಗಿ ಒಂದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆಗುತ್ತೆ. ಮ್ಯಾರಿಟೈಮ್ ಡಿಟರೆನ್ಸ್ ಅಂದರೆ ಬೇಗ ಸೈನ್ಯಗಳನ್ನು, ವಾರ್ಶಿಪ್ಗಳನ್ನು, ಏರ್ಕ್ರಾಫ್ಟ್ಗಳನ್ನು ಅಲ್ಲಿ ಬೇಗ ತರಬಹುದು. ಅದ್ರ ಜೊತೆಗೆ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಅಂತೂ ನೀವು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ತೋರಿಸಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೈಮೆನ್ಷನ್ಸ್ ಇಲ್ಲಿ ಬಂದಾಗ PYQ ಕ್ವಶನ್ಸ್ ಫ್ರೆಂಡ್ಸ್. ಅಂದರೆ ಬ್ಯಾರನ್ ಐಲ್ಯಾಂಡ್ ಬಗ್ಗೆ ನಾನು ಕೊಟ್ಟಿದ್ದೀನಿ, ಇದನ್ನು ನೀಟಾಗಿ ನೋಡಿಕೊಂಡು ಇಲ್ಲಿ ಆನ್ಸರ್ ಕೂಡ ನಾನು ಕೊಟ್ಟಿದ್ದೇನೆ. ಸೊ ಎರಡಕ್ಕೂ ಆನ್ಸರ್ ಆಗುತ್ತೆ. ಮತ್ತು ಇಲ್ಲಿ ಮೂರನೇ ಡೈಮೆನ್ಷನ್ಸ್ ಮುಗಿದ್ಮೇಲೆ ನಾವೇನು ಗೊತ್ತಾ, ಗ್ರೇಟ್ ನಿಕೋಬಾರ್ ಬಗ್ಗೆ ತಿಳ್ಕೊಳ್ಳೋಣ. ಗ್ರೇಟ್ ನಿಕೋಬಾರ್ ಅಂದರೆ ಇದು ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ನಿಕೋಬಾರ್ ಗ್ರೂಪ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಇದೆ. ಇಲ್ಲಿ ಏನು ಗೊತ್ತಾ ನಿಮಗೆ, ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಇದೆ ನೋಡಿ, ಇಲ್ಲಿ ಸೌತಲ್ಲಿದೆ. ಮತ್ತು ಇಲ್ಲಿ ಇಂದಿರಾ ಪಾಯಿಂಟ್ ಬರುತ್ತೆ ಅಂತೇಳಿ ಗೊತ್ತಿರಬೇಕು. ಅದರ ಜೊತೆಗೆ ಏನು ಗೊತ್ತಾ, ಇಂದಿರಾ ಪಾಯಿಂಟ್ ಅದಾದಮೇಲೆ ಕ್ಯಾಂಬೆಲ್ ಬೇ ನ್ಯಾಷನಲ್ ಪಾರ್ಕ್ ಮತ್ತು ಗಲತಿಯಾ ಬೇ ನ್ಯಾಷನಲ್ ಪಾರ್ಕ್ ನಾವು ಏನು ಗೊತ್ತಾ ಗ್ರೇಟ್ ನಿಕೋಬಾರಲ್ಲಿ ನೋಡ್ತೀವಿ. ಮತ್ತು ಇಲ್ಲಿ ಯಾವೆಲ್ಲ ಟ್ರೈಬಲ್ ಗ್ರೂಪ್ಸ್ ಇದೆ ಅಂತೇಳಿ ಗೊತ್ತಿರಬೇಕು ಫ್ರೆಂಡ್ಸ್. ಸ್ಮಾಲ್ ಟ್ರೈಬಲ್ ಗ್ರೂಪ್ ಅಂದರೆ ಶೋಂಪೇನ್ ಇದೆ, ನಿಕೋಬಾರಿಸ್ ಇದೆ, ಮತ್ತು ಅದರ್ ಟ್ರೈಬಲ್ ಅಂದರೆ ಓಂಗೆ ಮತ್ತು ಅಂಡೆಬಾರಿಸ್. ಸೊ ಇವೆಲ್ಲ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫ್ರೆಂಡ್ಸ್ ಆ್ಯಂಡ್ ಕೀಪ್ ವಾಚಿಂಗ್.